ಡೊನಾಲ್ಡ್ ಟ್ರಂಪ್ ಹೊಡೆತಕ್ಕೆ ರಕ್ತ ಕಾರಿಕೊಂಡ ಮುಂಬೈ ಷೇರುಪೇಟೆಯಲ್ಲಿ ಏಕಾಏಕಿ 3000 ಪಾಯಿಂಟ್ ಡೌನ್ ಆಗಿದೆ. ನಿಫ್ಟಿ ಕೂಡ 1000 ಅಂಶ ಪತನಗೊಂಡಿದೆ. ಕನಿಷ್ಠ 30 ಲಕ್ಷ ಕೋಟಿ ಕೆಲವೇ ಕ್ಷಣಗಳಲ್ಲಿ ಹೂಸ್ಟ್ ಆಗಿದೆ. ಹೂಡಿಕೆದಾರರಿಗೆ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ. ಹಿಂದೆಂದೂ ಈ ರೀತಿ ಮಾರ್ಕೆಟ್ ಬಿದ್ದಿರಲಿಲ್ಲ. ಟ್ರಂಪ್ ಟ್ಯಾರಿಫ್ ಶಾಕಿಗೆ ಬ್ಲಾಕ್ ಮಂಡೆಯಾದ ಸೋಮವಾರ ಬಹುತೇಕ ಕಂಪನಿಗಳ ಷೇರುಗಳಲ್ಲಿ ಭಾರಿ ಪತನ. ಟ್ರಂಪ್ ಹುಚ್ಚು ನಿರ್ಧಾರಗಳಿಂದ ಜಗತ್ತು ಇನ್ನು ಏನೇನು ನೋಡಬೇಕೋ ಗೊತ್ತಿಲ್ಲ. ಜಗತ್ತಿನಲ್ಲಿ ಗ್ಲೋಬಲೈಸೇಷನ್ ಎಂಡ್ ಆಗಿದೆ. ಸೊ ಅಮೆರಿಕ ಮಾತ್ರವಲ್ಲ, ಇಡೀ ಜಗತ್ತೇ ಆರ್ಥಿಕ ಹಿಂಜರಿತಕ್ಕೆ ತುತ್ತಾಗುತ್ತಾ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಪ್ರಬುದ್ಧ ಮತ್ತು ಹುಚ್ಚು ನಿರ್ಧಾರಕ್ಕೆ ಜಾಗತಿಕವಾಗಿ ಗ್ಲೋಬಲಿ ಆರ್ಥಿಕ ಹಿಂಜರಿತಕ್ಕೆ ತುತ್ತಾಗಿದೆ ಕೂಡ. ಅಮೆರಿಕ ಮಾತ್ರವಲ್ಲ, ಇಡೀ ಜಗತ್ತೇ ಆರ್ಥಿಕ ಹಿಂಜರಿತಕ್ಕೆ ತುತ್ತಾಗಿದೆ. ಈ ಟ್ರಂಪ್ ಹುಚ್ಚು ನಿರ್ಧಾರಗಳಿಂದ ಜಗತ್ತು ಇನ್ನೇನೇನು ನೋಡಬೇಕೋ ಗೊತ್ತಿಲ್ಲ. ಷೇರುಪೇಟೆಯಲ್ಲಿ ಏಕಾಏಕಿ 3000 ಪಾಯಿಂಟ್ ಡೌನ್ ಆಗಿರುವಂತಹದ್ದು. ನಿಫ್ಟಿ ಕೂಡ 1000 ಅಂಶ ಪತನವಾಗಿದೆ. ಭಾರತದ ಇತಿಹಾಸದಲ್ಲಿ ಹಿಂದೆಂದೂ ಕಂಡು ಕೇಳರಿದಂತಹ ಒಂದು ಪತನದ ಅಂಶ ಇದು. ಸೊ ಬಹುತೇಕ ಕಂಪನಿಗಳ ಷೇರುಗಳಲ್ಲಿ ಭಾರಿ ಪತನವನ್ನು ಕಂಡಿರುವಂತಹದ್ದು. ಟ್ರಂಪ್ ಟ್ಯಾರಿಫ್ ಶಾಕಿಗೆ ಬ್ಲ್ಯಾಕ್ ಮಂಡೆಯಾದಂತಹ ಸೋಮವಾರ. ಸೊ ಹಿಂದೆಂದೂ ಈ ರೀತಿ ಮಾರ್ಕೆಟ್ ಬಿದ್ದಿರಲಿಲ್ಲ. ಸೊ ಹೂಡಿಕೆದಾರರಿಗೆ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ. ಸಾಕಷ್ಟು ಜನ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಹಾಕಿರ್ತಾರೆ. ಅವರುಗಳಿಗೆ ಹೃದಯ ಸ್ತಂಭನ ಅಥವಾ ಹೃದಯಾಘಾತ ಆಗೋದೊಂದು ಬಾಕಿ. ಕನಿಷ್ಠ 30 ಲಕ್ಷ ಕೋಟಿ ಕೆಲವೇ ಕ್ಷಣಗಳಲ್ಲಿ ಹೂಸ್ಟ್ ಆಗಿದೆ. ನಿಫ್ಟಿ ಕೂಡ 1000 ಅಂಶ ಪತನಗೊಂಡಿರುವಂತಹದ್ದು. ಷೇರುಪೇಟೆಯಲ್ಲಿ ಏಕಾಏಕಿ 3000 ಪಾಯಿಂಟ್ ಡೌನ್ ಆಗಿದೆ. ಎಲ್ಲವೂ ಕೂಡ ಟ್ರಂಪಿನ ಸುಂಕದ ಹೊಡೆತದಿಂದಾಗಿ. ಟ್ರಂಪ್ ಹೊಡೆತಕ್ಕೆ ರಕ್ತ ಕಾರಿಕೊಂಡ ಮುಂಬೈ ಷೇರು ಮಾರ್ಕೆಟ್. ಈಗಾಗಲೇ ಟ್ರಂಪ್ ವಿರುದ್ಧ ಅಮೆರಿಕಾದಲ್ಲಿ ಆಕ್ರೋಶಗಳು ಭುಗಿಲೆದ್ದಿರತಕ್ಕಂತಹದ್ದು. 6 ಲಕ್ಷ ಜನ, ಬರೋಬ್ಬರಿ 6 ಲಕ್ಷ ಜನ ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರತಿ ಸುಂಕ ಸೇರಿ ಅನೇಕ ನಿರ್ಧಾರಗಳ ವಿರುದ್ಧ ಜನ ಈಗಾಗಲೇ ಅಮೆರಿಕನ್ನರು ಕಿಡಿಕಾರ್ತಾ ಇರತಕ್ಕಂತಹದ್ದು. ಟ್ರಂಪ್ ವಿರುದ್ಧ ಹ್ಯಾಂಡ್ಸ್ ಆಫ್ ಹೆಸರಿನಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ. 150+ ಸಂಘಟನೆಗಳಿಂದ 50 ರಾಜ್ಯದ 1200 ಸ್ಥಳದಲ್ಲಿ ಚಳವಳಿಗಳಾಗಿವೆ. ನೋಡಿ, 150+ ಸಂಘಟನೆಗಳು, ಅದರಲ್ಲೂ 50 ರಾಜ್ಯದಲ್ಲಿ 1200 ಸ್ಥಳದಲ್ಲಿ ಚಳವಳಿಗಳಾಗಿರುವಂತಹದ್ದು. ಕಮಲಾ ಹ್ಯಾರಿಸ್ ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಯಾಕೆ ನಡೀತಾ ಇದೆ ಈ ಪ್ರತಿಭಟನೆ ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರದಲ್ಲಿ ಮಸ್ಕ್ ಸೇರಿ ಹಲವು ಉದ್ಯಮಪತಿಗಳ ಹಸ್ತಕ್ಷೇಪ ಆಗಿರುವಂತಹದ್ದು. ಜೊತೆಗೆ ವೆಚ್ಚ ಕಡಿತದ ಹೆಸರಿನಲ್ಲಿ, ಅಂದ್ರೆ ಸರ್ಕಾರದ ಹಣ ದುಂದುವೆಚ್ಚ ಆಗ್ತಾ ಇದೆ, ಅದನ್ನು ಸ್ವಲ್ಪ ಕಡಿತ ಮಾಡಬೇಕು ಅನ್ನೋ ಕಾರಣಕ್ಕೆ ಫೆಡರಲ್ ಸರ್ಕಾರದ ನೌಕರರನ್ನ ವಜಾ ಮಾಡಿರುವಂತಹದ್ದು. ಫೆಡರಲ್ ಸರ್ಕಾರದ ನೌಕರರೇನಿದ್ರು ಆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳನ್ನ ವಜಾ ಮಾಡಿರುವಂತಹದ್ದು. ಜೊತೆಗೆ ತೃತೀಯ ಲಿಂಗಿಗಳಿದ್ದ ಅವರಿಗಿದ್ದಂತಹ ಅವಕಾಶಗಳನ್ನ ಕಿತ್ತುಕೊಂಡಿರುವಂತಹದ್ದು. ಟ್ರಾನ್ಸ್ಜೆಂಡರಿಗೆ ಅವರದೇ ಆದಂತಹ ಭದ್ರತೆ ಮತ್ತು ಅವಕಾಶಗಳಿತ್ತು, ಅದನ್ನು ಕೂಡ ಕಿತ್ತುಕೊಂಡಿರುವಂತಹದ್ದು. ಆರೋಗ್ಯ ಮತ್ತು ಸಾಮಾಜಿಕ ಭದ್ರತೆ ಯೋಜನೆಗಳಿಗೆ ಹಣ ಸ್ಥಗಿತಗೊಂಡಿದೆ. ಸೊ ಇನ್ನು ಜನವಿರೋಧಿ ಆಗುತ್ತಿರುವಂತಹ ಟ್ರಂಪ್ ಸರ್ಕಾರದ ನೀತಿಗಳು. ಪ್ರತಿ ಸುಂಕದಿಂದ, ಇಂಪಾರ್ಟೆಂಟ್ ಪಾಯಿಂಟ್ ಇದು, ಪ್ರತಿ ಸುಂಕದಿಂದ ಅಮೆರಿಕಾದಲ್ಲಿ ಹೆಚ್ಚುತ್ತಿರುವಂತಹ ಹಣದುಬ್ಬರ. ಇದು ಕೇವಲ ಅಮೆರಿಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಜಾಗತಿಕವಾಗಿ ಸಾಕಷ್ಟು ರಾಷ್ಟ್ರಗಳಿಗೂ ಕೂಡ ಇದು ಒಂದರ್ಥದ ಆರ್ಥಿಕ ಹೊಡೆತಗಳನ್ನು ಕೊಡ್ತಾ ಇದೆ. ಅಮೆರಿಕದಲ್ಲೀಗ ಡೊನಾಲ್ಡ್ ಟ್ರಂಪ್ ವಿರುದ್ಧದ ಜನಾಕ್ರೋಶ ಸ್ಫೋಟಗೊಂಡಿದೆ. ಟ್ರಂಪ್ ದೇಶವನ್ನು ನಡೆಸುತ್ತಿರುವ ರೀತಿಗೆ ಆಕ್ರೋಶಗೊಂಡಿರುವಂತಹ ಸಾವಿರಾರು ಜನರು ಹ್ಯಾಂಡ್ಸ್ ಆಫ್ ಹೆಸರಿನಡಿ ಬೀದಿಗಿಳಿದಿದ್ದು ಶಾಂತಿಯುತ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜೊತೆಗೆ ಟ್ರಂಪ್ ಅವರನ್ನ ಹುಚ್ಚ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟ್ರಂಪ್ ಅಧಿಕಾರಕ್ಕೇರಿದ ಬಳಿಕ ಪ್ರತಿಪಕ್ಷಗಳು ಹಾಗೂ ವಿವಿಧ ಸಂಘಟನೆಗಳು ನಡೆಸುತ್ತಿರುವಂತಹ ಪ್ರತಿಭಟನೆಗಳ ಪೈಕಿ ಶನಿವಾರ ನಡೆದಂತಹದ್ದು ಭಾರಿ ಬೃಹತ್ ಪ್ರತಿಭಟನೆ. ಒಟ್ಟಾರೆ ಟ್ರಂಪ್ ಹೊಡೆತಕ್ಕೆ ಈಗ ಭಾರತದ ಮುಂಬೈ ಶೇರ್ ಮಾರ್ಕೆಟ್ ಕೂಡ ರಕ್ತ ಕಾರ್ತಾ ಇದೆ. ಷೇರುಪೇಟೆಯಲ್ಲಿ ಏಕಾಏಕಿ 3000 ಪಾಯಿಂಟ್ ಡೌನ್ ಆಗಿದೆ. ನಿಫ್ಟಿ ಕೂಡ 1000 ಅಂಶ ಪತನಗೊಂಡಿರುವಂತಹದ್ದು. ಕನಿಷ್ಠ 30 ಲಕ್ಷ ಕೋಟಿ ಕೆಲವೇ ಕ್ಷಣಗಳಲ್ಲಿ ಹೂಸ್ಟ್ ಆಗಿದೆ. ಹೂಡಿಕೆದಾರರು ಅರ್ಥಾತ್ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಹಾಕಿರುವಂತಹ ವ್ಯಕ್ತಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ. ಹಿಂದೆಂದೂ ಈ ರೀತಿ ಮಾರ್ಕೆಟ್ ಬಿದ್ದಿರಲಿಲ್ಲ.
ಟ್ರಂಪ್ ಟ್ಯಾರಿಫ್ ಶಾಕಿಗೆ ಬ್ಲ್ಯಾಕ್ ಮಂಡೆಯಾದ ಸೋಮವಾರ ಬಹುತೇಕ ಕಂಪನಿಗಳ ಷೇರುಗಳಲ್ಲಿ ಭಾರಿ ಪತನವನ್ನು ಕಾಣ್ತಾ ಇರುವಂತಹದ್ದು. ಇನ್ನು ಟ್ರಂಪ್ ಹುಚ್ಚು ನಿರ್ಧಾರಗಳಿಂದ ಜಗತ್ತು ಇನ್ನು ಏನೇನು ನೋಡಬೇಕು ಅಂತ ಹೇಳಿ ವಿಚಿತ್ರತೆಯನ್ನು ಎದುರು ನೋಡ್ತಾ ಇದೆ. ಜಗತ್ತಿನಲ್ಲಿ ಗ್ಲೋಬಲೈಸೇಷನ್ ಎಂಡ್ ಆಗಿದೆ. ಅಮೆರಿಕ ಮಾತ್ರವಲ್ಲ, ಇಡೀ ಜಗತ್ತೇ ಆರ್ಥಿಕ ಹಿಂಜರಿತದ ಒಡೆತಕ್ಕೆ ಸಿಕ್ಕಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.